ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ 2 ಕೊರಿಂಥ 6ನೇ ಅಧ್ಯಾಯ 16, 17, 18 ವಾಕ್ಯಗಳನ್ನು ಕುರಿತು ಕರ್ತನ ಆತ್ಮನು ಈ ಸಮಯದಲ್ಲಿ ನಮ್ಮೆಲ್ಲರ ಸಂಗಡ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ಅನ್ಯ ಜನಾಂಗಗಳಿಂದ ಪ್ರತ್ಯೇಕವಾಗಿ ನಿಮ್ಮನ್ನು ಪ್ರತ್ಯೇಕ ಮಾಡಿಕೊಳ್ಳಿ. ಆಗ ನಾನು ನಿಮ್ಮ ಜೊತೆಯಲ್ಲೇ ನಿಮ್ಮ ಸಂಗಡಲೇ ವಾಸಿಸುತ್ತಾ ನಾನು ನಿಮಗೆ ತಂದೆಯಾಗಿಯೂ ಇದ್ದು ನಿಮ್ಮೊಂದಿಗೆ ನಾನು ತಿರುಗಾಡುವೆನು. ಕರ್ತನು ಈ ಒಂದು ಮಾತನ್ನು ನಮಗೆ ಹೇಳುವಾಗ ಈ ದಿನ ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಅನ್ಯರ ಮಧ್ಯದಲ್ಲೇ ನಾನಿದ್ದೇನೆ, ಅವರ ಮಧ್ಯದಲ್ಲೇ ನಾನು ಕೆಲಸ ಕಾರ್ಯಗಳನ್ನು ಕೂಡ ಏನೆಲ್ಲ ಮಾಡ್ತಾ ಇದ್ದರೂ ದೇವರೇ ಯಾವ ರೀತಿ ನನ್ನನ್ನು ಪ್ರತ್ಯೇಕ ಮಾಡ್ಕೋಬೇಕು ಅನ್ನೋ ಆಲೋಚನೆಯಲ್ಲಿದ್ದೀರಾ? ದೇವರ ಆತ್ಮನ ಹೇಳ್ತಾರೆ, ಅನ್ಯರ ಮಧ್ಯದಲ್ಲಿದ್ದರೂ ನಮ್ಮನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ದಾವೀದ ಭಕ್ತನಂತೆ. ದಾವೀದನು ಎಲ್ಲೇ ಇದ್ದರೂ ಕರ್ತನನ್ನು ಎಡೆಬಿಡದೆ ಸ್ತುತಿಸಿ ಕೊಂಡಾಡ್ತಾ ಇದ್ದ. 34ನೇ ಕೀರ್ತನೆ 1ನೇ ವಾಕ್ಯ ನೋಡ್ತೇವೆ, ಯೆಹೋವನನ್ನು ಎಡೆಬಿಡದೆ ಸ್ತುತಿಸಿ ಆತನನ್ನು ಕೊಂಡಾಡುವಂಥ ಆ ಒಂದು ಆತ್ಮನ ಆ ಪ್ರೇರಣೆ ಯಾವಾಗಲೂ ಅವನೊಳಗಿತ್ತು. ಹಾಗೆ ನಿಮ್ಮೊಳಗೆ ಒಂದು ಆತ್ಮನ ಪ್ರೇರಣೆ ಇರಲಿ. ಕರ್ತನ ಆತ್ಮ ನಮ್ಮನ್ನು ಯಾವಾಗಲೂ ಪ್ರಚೋದನೆ ಕೊಡ್ತಾರೆ. ಕರ್ತನ ಬಗ್ಗೆ ಆತನನ್ನು ಹೇಗೆ ಪ್ರಾರ್ಥಿಸೋದು, ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ನಾವು ಹೇಗೆ ನಡ್ಕೋಬೇಕು, ಅನ್ಯರ ಮಧ್ಯದಲ್ಲಿದ್ದರೂ ನಾವು ಹೇಗೆ ದೇವರನ್ನು ಸ್ತುತಿಸಬೇಕು, ಇದೆಲ್ಲ ಪವಿತ್ರ ಆತ್ಮನ ನಮಗೆ ಕಲಿಸಿಕೊಡ್ತಾರೆ ಆತನ ಜ್ಞಾನಾತ್ಮದಿಂದ. ಹೀಗೆ ದಾನಿಯೇಲ, ಶದ್ರೆಕ್, ಮೇಷಕ್, ಅಬೇದ್ನೆಗೋ ಇವರು ಕೂಡ ಒಂದು ಅನ್ಯರ ಮಧ್ಯದಲ್ಲಿ ಒಂದು ಒಂದು ದುಷ್ಟ ಪಿಚಾಚಿಯ ಆರಾಧನೆಯ ಒಂದು ಭಯಂಕರವಾದ ಆರಾಧನೆ ಮಾಡುವಂಥ ಒಂದು ಪಟ್ಟಣದಲ್ಲಿ ಅವರು ಆ ಸ್ಥಳದಲ್ಲಿ ವಾಸ ಮಾಡ್ತಾ ಇರುವಾಗಲೂ ದಾನಿಯೇಲನು ತನ್ನ ಮನೆಗೆ ಹೋಗಿ ತನ್ನ ಆ ಒಂದು ಮನೆಯ ಒಂದು ಕೊಠಡಿಯ ಕಿಟಿಕೆ ಇಲ್ಲದಂಥ ಒಂದು ಸ್ಥಳದಲ್ಲಿ ತಾನು ಮೊಣಕಾಲೂರಿನೇ ಆತನು ಯೆರೂಸಲೇಮಿನ ಕಡೆ ಕೈಗಳನ್ನು ಎತ್ತಿ ಪ್ರಾರ್ಥಿಸಿ ದೇವರನ್ನು ಸ್ತುತಿಸ್ತಾ ಇದ್ದ. ಹೀಗೆ ನಾವು ನೋಡ್ತೇವೆ, ದಾನಿಯೇಲ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ, 3 ಆವರ್ತಿಯೂ ಕೂಡ ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ತಮ್ಮನ್ನು ಪ್ರತ್ಯೇಕ ಮಾಡ್ಕೊಳ್ಳೋದು ಅದೇ ಪ್ರಕಾರ. ದಾವೀದನು ಎಂಥ ರಾಜ್ಯ ಕಾರ್ಯಗಳಿದ್ರು, ಎಷ್ಟೆಲ್ಲ ಬ್ಯುಸಿಯಾಗಿದ್ದರೂ ಕೂಡ ತನ್ನ ಪ್ರಾರ್ಥನೆ ಸಮಯ ಬಂದಾಗ ತನ್ನ ಮನೆಗೆ ಹೋಗಿ ತಾನೇ ಕರ್ತನನ್ನು ಘನಪಡಿಸುವುದರಲ್ಲಿ ಲೀನವಾಗಿಬಿಡ್ತಿದ್ದ, ಹಾಗೆ ನಿರತನಾಗಿದ್ದ. ದಾನಿಯೇಲನ ಆ ಪತ್ರಿಕೆಯಲ್ಲಿ ನಾವು ಓದಿ ನೋಡ್ಬೋದು. ಕರ್ತನ 6ನೇ ಅಧ್ಯಾಯ ದಾನಿಯೇಲನ ಪತ್ರಿಕೆಯಲ್ಲಿ ದೇವರು ಆತನಿಗೆ ಒಂದು ದೊಡ್ಡ ಶೋಧನೆಯನ್ನು ಬರಮಾಡಿದ್ರು. ಆ ದಿನ ಸಿಂಹದ ಗವಿ ಒಳಗೆ ಅವನನ್ನು ಆಗಲೂ ಕೂಡ ದಾನಿಯೇಲ ಒಂದೇ ಒಂದು ಪ್ರಾರ್ಥನೆ ಮಾಡಿ ದೇವರ ಹತ್ರ ಬೇಡ್ತಾನೆ, ಸ್ವಾಮಿ, ನಾನು ನಿನ್ನಲ್ಲಿ ಹೇಗೆ ನಡ್ಕೊಂಡಿದ್ದೇನೆ, ನಾನು ಹೇಗೆ ದಿನಕ್ಕೆ ನಿನಗೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಎಂಬುದನ್ನು ನೆನಪು ಮಾಡಿಕೊ ಸ್ವಾಮಿ ಎಂಬುದಾಗಿ ಕೇಳ್ತಾನೆ. ಆದಾಗ ಕರ್ತನು ಅವನನ್ನು ಮನ ಮರುಗಿ ಆತನನ್ನು ರಕ್ಷಣೆ ಕೊಡಲೇಬೇಕು ಎಂಬುದಾಗಿ ಕರ್ತನು ಆ ಸ್ಥಳದಲ್ಲಿ ತನ್ನ ದೂತರನ್ನು ಕಳಿಸಿ ಸಿಂಹದ ಆರ್ಭಟಿಸುವಂಥ ಸಿಂಹದ ಬಾಯಿಗಳನ್ನೆಲ್ಲ ಕಟ್ಟಿ ಹಾಕ್ತಾರೆ. ಅಲ್ಲಿ ದಾನಿಯೇಲನಿಗೆ ಒಂದು ವಿಶೇಷವಾದ ರಕ್ಷಣೆ ಕೊಟ್ಟು ಇಡೀ ಒಂದು ಆ ಬಾಬೆಲ್ ಪಟ್ಟಣದಲ್ಲೇ ಒಂದು ದೊಡ್ಡ ಅದ್ಭುತ ಕಾರ್ಯ ಇದು. ನೋಡಿದಂಥ ಜನರು ಆಶ್ಚರ್ಯಪಡುವಂತೆ, ರಾಜನು ಅಚ್ಚರಿಪಡುವಂತೆ, ಅವರ ದೇವರು ಎಷ್ಟು ದೊಡ್ಡವರು, ಆ ದೇವರು ಮಾಡೋ ಅದ್ಭುತಗಳು ಎಂಥ ಅಪರಿಮಿತ, ಎಂಥ ಭಯಂಕರವಾದ ಸಿಂಹದ ಗವಿಯಲ್ಲಿ ನಾವೇ ನಮ್ಮ ಕಣ್ಣಾರೆ ನೋಡುವಂತೆ ನಾವೇ ಆತನನ್ನು ಹಾಕಿ ಬಂದರೂ ಆತನನ್ನು ಒಂದು ಸಿಂಹವು ಮುಟ್ಟ ಕೂಡದಂತೆ ಕರ್ತನು ಅವನನ್ನು ಎಷ್ಟು ಚೆಂದ ಕಾಪಾಡಿದಾರಲ್ಲ. ಇದೆಲ್ಲವನ್ನ ನೋಡಿದಂಥ ರಾಜ ಮತ್ತು ಆ ಪಟ್ಟಣದ ಜನತೆ ಅನೇಕರು ತಮ್ಮ ಮನಪೂರ್ಣವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ ಮತ್ತು ಅನೇಕರು ರಕ್ಷಿಸಲು ಪಟ್ಟಿದ್ದಾರೆ ಅಲ್ವಾ? ಅದೇ ಪ್ರಕಾರ ನನ್ನ ಆತ್ಮೀಯರೇ, ಇಂದು ನೀವು ಅನ್ಯರ ಮಧ್ಯದಲ್ಲಿ ವಾಸ ಮಾಡ್ತಾ ಇರ್ಬೋದು, ಅನ್ಯರ ಮಧ್ಯದಲ್ಲೇ ಕೆಲಸ ಮಾಡ್ತಾ ಇರ್ಬೋದು, ಆದರೂ ನಿಮ್ಮನ್ನು ನೀವು ಸಪ್ರೇಟ್ ಮಾಡ್ಕೋಬೋದು. ಹೇಗೆ? ದಾನಿಯೇಲನಂತೆ ನಮ್ಮನ್ನು ನಾವು ಸಪ್ರೇಟ್ ಮಾಡಿಕೊಂಡು ದೇವರು ಆರಿಸಿದ ಒಂದು ಜನಾಂಗ, ದೇವರು ನನ್ನನ್ನು ಪ್ರತ್ಯೇಕ ಮಾಡಿದಂಥ ಆರಿಸಲ್ಪಟ್ಟ ಮಗನೂ ಮಗಳಾಗಿದ್ದೇನೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಆಲೋಚನೆ ಇರಲಿ. ಆನಂತರ ಪ್ರಾರ್ಥನೆ ಜೀವಿತ ಯಾವಾಗಲೂ ಇರಲಿ ದಾನಿಯೇಲನಂತೆ.
ಆಗ ಕರ್ತನ ಆತ್ಮನು ಎಲ್ಲೇ ಇದ್ದರೂ ನಮ್ಮನ್ನು ಸಂಧಿಸ್ತಾರೆ, ನಮಗೆ ರಕ್ಷಣೆ ಕೊಡ್ತಾರೆ, ನಮಗೆ ಬಿಡುಗಡೆ ಕೊಡ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಹೇರಳವಾಗಿ ನಿಮ್ಮ ಪ್ರಾರ್ಥನೆಗೆ ವೇಗವಾಗಿ ಸದುತ್ತರ ಬರುತ್ತೆ. ಹೇಗೆ ದಾನಿಯೇಲನು ಪ್ರಾರ್ಥನೆ ಮಾಡಿ ಕ್ಷಣ ಮಾತ್ರ, ನೋಡಿ ಸಿಂಹಗಳನ್ನ ಯಾರು ಕೂಡ ತಡೆಯೋಕ್ಕಾಗಲ್ಲ, ಆರ್ಭಟಿಸ್ಕೊಂಡು ಅವನ ಮೇಲೆ ಆತನ ಮೇಲೆ ಬಂದು ಭಯಂಕರವಾಗಿ ಅವನನ್ನು ಏನಾದರೂ ಒಂದು ಮಾಡುವಂಥ ಒಂದು ಸಂದರ್ಭ. ಒಂದೇ ಕ್ಷಣ ಅವನು ಪ್ರಾರ್ಥನೆ ಮಾಡಿದ ಒಂದು ಕ್ಷಣ ಮಾತ್ರದಲ್ಲಿ ಕರ್ತನು ತನ್ನ ದೂತನನ್ನು ಕಳಿಸಿ ಸಿಂಹದ ಬಾಯಿಗಳನ್ನೆಲ್ಲ ಕಟ್ಟಿ ಹಾಕಿ ಅವನಿಗೆ ರಕ್ಷಣೆ ಕೊಟ್ಟರು. ಇಂದು ನನ್ನ ಸ್ನೇಹಿತರೆ, ನೀವೆಲ್ಲರೂ ಕೂಡ ಅನೇಕ ವೈರಿ ಪೀಡನೆಯಲ್ಲಿರ್ಬೋದು, ಪಿಚಾಚಿ ನಿಮ್ಮನ್ನು ಪೀಡಿಸ್ತಾ ಇರ್ಬೋದು, ಕುಟುಂಬದಲ್ಲಿ ಜಗಳಗಳು, ಏನೆಲ್ಲ ಮನಸ್ತಾಪಗಳಿರ್ಬೋದು, ನೀವೇನು ಮಾಡೋದಪ್ಪ, ನನ್ನ ಜೀವಿತ ಹೇಗೆ ಆಲೋಚನೆ ಕೂಡ ಮಾಡ್ತಾ ಇರ್ಬೋದು. ಹೀಗೆಲ್ಲ ಆರ್ಭಟಿಸುವಂತೆ ಸಿಂಹವು ಯಾರನ್ನ ನುಂಗಲಿಂದ ಆರ್ಭಟಿಸ್ಕೊಂಡು ಬರುವಂಥ ಈ ಕಡೆ ದಿವಸಗಳಲ್ಲಿ ನಿಮ್ಮನ್ನು ನೀವು ಪ್ರತ್ಯೇಕ ಮಾಡಿಕೊಳ್ರಿ, ದೇವರ ಕಡೆ ತಿರುಗಿಕೊಳ್ರಿ. ಆಗ ಕರ್ತನು ನಮ್ಮನ್ನು ಆರಿಸಿ ನಮ್ಮ ಜೊತೆ ವಾಸ ಮಾಡ್ತಾ ನಾವು ಎಲ್ಲಿ ಹೋದರೂ ನಮ್ಮೊಂದಿಗೆ ತಿರುಗಾಡುವ ಕರ್ತನು. ಅಷ್ಟು ಮಾತ್ರ ಅಲ್ಲ, ಆತನು ನಾವು ಕರೆದೊಡನೆ ಬಂದು ನಮಗೆ ಪ್ರಾರ್ಥನೆ ಸದುತ್ತರಿಸಿ ಆತ ನಮಗೆ ರಕ್ಷಣೆ ಕೊಡ್ತಾ ನಮ್ಗೆ ಬೇಕಾದನ್ನ ನಮಗೆ ಆಶೀರ್ವಾದದಿಂದ ತುಂಬುವಂಥ ಪರಮ ತಂದೆ ನಮ್ಮ ಜೊತೆಯಲ್ಲೇ ಇರ್ತಾರೆ. ಅದಕ್ಕೆ ಕರ್ತನ ವಾಕ್ಯದಲ್ಲಿ ಇರ್ತಾರೆ, ನಾನು ನಿಮಗೆ ತಂದೆ ಆಗಿರುವೆನು, ನೀವು ನನಗೆ ಕುಮಾರ ಕುಮಾರ್ತಿಯರು. ಹೌದು ಪ್ರಿಯರೇ, ಇಂದು ದೇವರ ಮಕ್ಕಳಾಗಿರೋ ನಾವು ದೇವರ ಮಕ್ಕಳು, ಮಗನು ಮಗಳಾಗಿ ನಾನು ನಿಜಕ್ಕೂ ನಾನು ಮಾರ್ಪಡಬೇಕು. ಇವತ್ತು ನಾನು ಅನ್ಯರ ಮಧ್ಯದಲ್ಲಿದ್ದರೂ ದೇವರನ್ನು ಹೇಗಪ್ಪ ಸ್ತುತಿಸೋದು? ಅನೇಕರು ಮುಜುಗರದಿಂದ, ಅಂದರೆ ನಾಚಿಕೆ ಸ್ವಭಾವದಿಂದ, ಅಯ್ಯೋ ಇವರ ಮಧ್ಯದಲ್ಲಿ ನಾನು ಹೇಗೆ ಪ್ರಾರ್ಥನೆ ಮಾಡಲಿ, ಇವರ ಮಧ್ಯದಿಂದ ಪ್ರತ್ಯೇಕ ಹೋಗಿ ನಾನು ದೇವರನ್ನು ಸ್ತುತಿಸಲಿ, ಇವರ ಮಧ್ಯದಲ್ಲಿ ನಾನು ಬೈಬಲ್ ಹೇಗೆ ಓದಲಿ, ಹೀಗೆ ಇವರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ನಾನು ದೇವರ ಹಾಡನ್ನು ಹೇಗೆ ಹೇಳಲಿ, ಹೀಗೆ ದೇವರನ್ನ, ಕರ್ತನು ನಮ್ಮನ್ನು ಪ್ರೀತಿಸುವಂಥ ಪರಮ ತಂದೆಯನ್ನ ನಾವು ದೂರ ದೂರ ಇಡ್ತಾ ಹೋಗ್ತೀವಿ. ಆಗ ರಕ್ಷಣೆ ಹಸ್ತ ನಮ್ಮಿಂದ ಕಳ್ಕೊತೇವೆ, ಆಶೀರ್ವಾದವು ಕಳೆದು ಹೋಗುತ್ತೆ. ಇಂದು ಎಚ್ಚರವಾಗಿರಿ, ದಾನಿಯೇಲನಂತೆ ಮಾರ್ಪಡಿ. ದೇವರು ಹೇರಳವಾದ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕೆಲಸದ ಮೇಲೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ, ದಾನಿಯೇಲನನ್ನ ಸಿಂಹದ ಗವಿಯಿಂದ ತೆಗೆದು ಅನೇಕರು ಅವನನ್ನು ಸಾಕ್ಷಿಯಾಗಿ ನೋಡುವಾಗ ಅದೇ ದಾನಿಯೇಲನ ರಾಜ ಉನ್ನತ ಸ್ಥಿತಿಗೆ ತಂದ. ಇನ್ನೂ ಆತನಿಗೆ ದೊಡ್ಡ ಅಧಿಕಾರಿಯಾಗಿ ಅವನನ್ನ ಅಧಿಕಾರವನ್ನು ಕೊಟ್ಟು ಸನ್ಮಾನಿಸಿದ. ಅದೇ ಪ್ರಕಾರ ಕರ್ತನು ನಿಮ್ಮನ್ನು ಸನ್ಮಾನಿಸೋರನ್ನೇ ಬರೆಸ್ತಾರೆ, ನಿಮ್ಮ ಮೇಲೆ ಹೇರಳವಾದ ಆಶೀರ್ವಾದ ಸುರಿದು ಬಿಡ್ತಾರೆ. ಪ್ರಿಯರೇ, ದೇವರಿಗಾಗಿ ಅಚಲವಾಗಿರ್ರಿ, ನಂಬಿಕೆಯಿಂದಿರ್ರಿ. ಕರ್ತನು ನಿಶ್ಚಯ ನಿಮ್ಮನ್ನಿಂದು ಆಶೀರ್ವದಿಸ್ತಾ ಇದ್ದಾರೆ. ಈ ವೇದವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ತಂದೆ ಅದ್ಭುತ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯನೇ ಸ್ವಾಮಿ, ಈ ವೇದವಾಕ್ಯ ಕೇಳಿದ ಪ್ರತಿ ಒಂದೊಂದು ಮಕ್ಕಳ ಮೇಲೆ ನಿಮ್ಮ ಹಸ್ತ ಇಡು ಕರ್ತನೆ. ಈಗಲೇ ಅವರನ್ನು ಮುಟ್ಟಪ್ಪ. ಅಪ್ಪ, ಅವರು ತೊಳಲಿ ಬಳಲಿ ಹೋಗಿದ್ದಾರೆ. ಅನ್ಯರ ಮಧ್ಯದಲ್ಲಿ ನಿನ್ನನ್ನು ಹೇಗೆ ಸ್ತುತಿಸೋದು? ಹೌದಪ್ಪ, ಕೆಲಸದಲ್ಲೇ ನಿರತರಾಗಿ ಅವರ ಕಾರ್ಯಗಳಲ್ಲೇ ಸ್ವಾಮಿ ನಿನ್ನಿಂದ ದೂರವಾಗ್ತಾ ಹೋಗಿದೆ. ಇಂದು ಅವ್ರಿಗೆ ಬಿಡುಗಡೆ ಕೊಡು, ಇಂದು ಅವರನ್ನು ಆಶೀರ್ವದಿ, ಇಂದು ಅಪರಿಮಿತವಾದ ಆಶೀರ್ವಾದ ಅವರ ಮೇಲೆ ಇಳಿಯಲಿ. ಕರ್ತನ ಈಗ ನೀವು ಮುಟ್ಟುತ್ತಾ ಇರೋದು ಸ್ತೋತ್ರ, ಅವರು ಬಿಡುಗಡೆ ಕೊಡುತ್ತಾ ಇರೋ ಸ್ತೋತ್ರ, ಎಲ್ಲ ವೈರಿ ಪೀಡನೆಯಿಂದ ಬಿಡಿಸುತ್ತಾ ಇರೋದು ಸ್ತೋತ್ರ. ಹೇಗೆ ದಾನಿಯೇಲನ ಸಿಂಹದ ಗವಿಯಿಂದ ಬಿಡುಗಡೆ ಕೊಟ್ಟು ರಕ್ಷಿಸಿದ ರಕ್ಷಕನು ನೀನು, ಇಂದು ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದೀರಾ, ಆರೋಗ್ಯ ಕೊಡ್ತಾ ಇದ್ದೀರಿ, ಅವರು ಬೇಡಿಕೊಂಡಿದ್ದನ್ನೆಲ್ಲ ಅನುಗ್ರಹಿಸ್ತಾ ಇದ್ದೀರಾ ಸ್ವಾಮಿ. ಅದಕ್ಕಾಗಿ ವಂದನೆ ತಂದೆ. ನಿನಗೆ ಮಹಿಮೆ ರಾಜ. ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.